ವೀಕ್ಷಕ್ರೆ, ನಾವು ದೀಪ ಇಲ್ಲ ಕ್ಯಾಂಡಲ್ ನ ಯಾವಾಗ ಹೇಳಿ ಹಚ್ಕೊಳ್ತೀವಿ? ಕರೆಂಟ್ ಹೋದಾಗ, ಇಲ್ಲ ಅಂದ್ರೆ ದೇವ್ರಿಗೆ ಪೂಜೆ ಮಾಡ್ತಿರ್ಬೇಕಾದಾಗ, ಇಲ್ಲ ಹಾಗೆ ಸುಮ್ನೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿದಾಗ ಅಲ್ವಾ? ಸೊ ಇವತ್ತು ನಾನು ಮನೇಲೇನೆ ಹೇಗೆ ವಾಟರ್ ಕ್ಯಾಂಡಲ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರ್ಸ್ಕೊಡ್ತೀನಿ. ನೀವ್ ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ಈ ವಾಟರ್ ಕ್ಯಾಂಡಲ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ ನಿಮಗೆ. ಒಂದು ಗ್ಲಾಸ್ ಕಂಟೈನರ್ ತಗೊಳ್ಳಿ. ನೀವ್ ಯಾವ್ದಾದ್ರೂ ಕಂಟೈನರ್ ತಗೊಂಡಿರ್ಬೋದು. ಮಾರ್ಬಲ್ ಸ್ಟೋನ್ ಅಂದ್ರೆ ಕಲ್ಗಳೆಲ್ಲ ಬರುತ್ತಲ್ವಾ, ಅದನ್ನ ತಗೊಬಹುದು ನೀವು. ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರೂ ಅಟ್ರಾಕ್ಟಿವ್ ಆಗಿರುವಂತ ಥಿಂಗ್ಸ್ ತಗೊಬಹುದು. ಅಡುಗೆ ಎಣ್ಣೆ ಬೇಕಾಗತ್ತೆ. ನೀವು ಮನೇಲಿ ಯಾವ ಎಣ್ಣೆ ಉಪಯೋಗಿಸ್ತಿರ್ತೀರಾ ಅದ್ ತಗೊಂಡ್ರು ಪರವಾಗಿಲ್ಲ. ಆಮೇಲೆ ಈ ರೀತಿ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಪೇಪರ್ ಬೇಕು, ಸ್ವಲ್ಪ ತಿಕ್ಕಿರೋದಿರ್ಲಿ. ಕೊನೆಯದಾಗಿ ಕಾಟನ್ ಬಾಲ್ ಬೇಕು. ಅದನ್ನ ಬತ್ತಿ ತರ ನಾನು ಈ ಶೇಪ್ ಅಲ್ಲಿ ಮಾಡ್ಕೊಂಡಿದೀನಿ. ಇವಾಗ ಗ್ಲಾಸ್ ಶೇಪ್ ಅಲ್ಲೇನೆ ನಾವು ರೌಂಡ್ ಆಗಿ ಕಟ್ ಮಾಡ್ಕೊಬೇಕು. ಸೊ ಸಿಸರ್ಸ್ ಅಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಪರ್ಫೆಕ್ಟ್ ಆಗಿ ರೌಂಡ್ ಶೇಪ್ ಅಲ್ದೇ ಇದ್ರು ಈ ರೀತಿ ಇದ್ರೆ ಸಾಕು. ಆಮೇಲೆ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಸಣ್ಣ ತೂತು ಮಾಡ್ಕೊಳ್ಳಿ, ಬತ್ತಿ ಹೊರ ಬರುವ ಹಾಗೆ. ಗಾಜಿನ ಲೋಟಗೆ ನೀರನ್ನ ಹಾಕೊಳ್ಳೋಣ. ನೀವು ಬೇಕಿದ್ರೆ ಈ ನೀರಿಗೆ ನೀವು ಫುಡ್ ಕಲರ್ ಹಾಕಿದ್ರು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಪ್ಲಾಸ್ಟಿಕ್ ಅಲ್ಲಿ ನಾನು ಸಣ್ಣ ತೂತು ಮಾಡ್ಕೊಂಡಿದ್ನಲ್ಲ, ಅಲ್ಲಿ ಬತ್ತಿ ಹಾಕೊಳ್ಳೋಣ. ಈ ರೀತಿ ನೀರ್ ಹಾಕಿದ್ವಿ, ಸೊ ಸೆಟಲ್ ಆಗಿದೆ. ಇವಾಗ ಅದ್ರ ಮೇಲ್ಗಡೆ ಅಡಿಗೆ ಎಣ್ಣೆನ ಹಾಕೊಬೇಕು. ನಾವು ಅಡಿಗೆ ಎಣ್ಣೆನ ಎಷ್ಟು ಹಾಕೊಬೇಕು ಅಂತ ಹೇಳಿದ್ರೆ ಬತ್ತಿ ಡಿಪ್ ಆಗೋವರೆಗೂ ಹಾಕೊಬೇಕು. ಇವಾಗ ಇದ್ರ ಒಳಗಡೆ ಕಲ್ಲುಗಳನ್ನ ಹಾಕೊಳ್ಳೋಣ. ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈಗ್ಲೇನೆ. ಇವಾಗ ಬತ್ತಿನ ತಗೊಳ್ಳೋಣ. ಬರೀ ಎಣ್ಣೆಗೆ ಹಾಕೋ ಹಾಗೆ ಡಿಪ್ ಮಾಡ್ಕೊಬೇಕು. ಆಮೇಲೆ ಪ್ಲಾಸ್ಟಿಕ್ ಸುತ್ತನ ನಾವು ಕೆಳಗಡೆ ಮಾಡ್ಬೇಕು, ಅವಾಗ ಕರೆಕ್ಟ್ ಆಗಿ ಕೂರುತ್ತೆ.